ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಪ್ರಕರಣ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಶಾಸಕ ಸಿಸಿ ಪಾಟೀಲ್ ಹೇಳಿಕೆ. ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಶಾಸಕ ಸಿಸಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಶೈಕ್ಷಣಿಕ ಹಾಗೂ ಉದ್ಯೋಗಕ್ಕಾಗಿ ಮಾತ್ರ ಮೀಸಲಾತಿ ಕೇಳ್ತಾ ಇದ್ದೇವೆ. ಲಾಠಿ ಚಾರ್ಜ್ ಮಾಡಿ ರಕ್ತ ಹರಿಸಿದ್ದಾರೆ. ಅವರ ಶಾಪ ಸುಮ್ಮನೆ ಬಿಡಲ್ಲ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಶಾಸಕ ಸಿಸಿ ಪಾಟೀಲ್ ಮೊನ್ನೆ ನಡೆದಂತಹ ಲಾಠಿ ಚಾರ್ಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚೆನ್ನಮ್ಮಾಜಿಯ ವಂಶಸ್ಥರ ರಕ್ತವನ್ನ ನೀವು ಹರಿಸಿರಿ ಮೊನ್ನೆ ಲಾಠಿ ಚಾರ್ಜ್ ಮಾಡೋದ್ರ ಮುಖಾಂತರ. ಆ ರಾಣಿ ಚೆನ್ನಮ್ಮನ ವಂಶಜರ ಶಾಪ ನಿಮಗೆ ತಟ್ಟತೈತಿ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ಲಿಕ್ಕೆ ಬಯಸ್ತೇನೆ. ಸದನದಲ್ಲಿ ಏನು ಉತ್ತರ ಕೊಡ್ತೀರಿ? ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕಾರ ಅಂತ ಹೇಳ್ತೀರಿ. ಸುಪ್ರೀಂ ಕೋರ್ಟಿಗೆ 2D ಅಫಿಡವಿಟ್ ಏನಿದೆ, ಅಂಟಿಲ್ ಫರ್ದರ್ ಹಿಯರಿಂಗ್ ಅಂತಿದೆ. ಸದನದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಸದನವನ್ನು ತಪ್ಪದಾರಿಗೆ ಹೇಳ್ತೀರಿ ಅಂತಂದ್ರೆ ಯಾವ ಮಟ್ಟಕ್ಕೆ ನೀವು ಹೋಗ್ತಾ ಇದ್ದೀರಿ ಅನ್ನೋದನ್ನು ನೀವೇ ನೋಡ್ಕೋಬೇಕನ್ನುವಂಥ ಮಾತನ್ನು ಹೇಳಿ. ನನಗೆ ಒಂದು ನೆನಪಾಗ್ತದೆ, ನಾನು ಮೊನ್ನೆ ಪಂಜಾಬ್ಗೆ ಹೋದಾಗ ಜಾಲಿಯನ್ ವಾಲಾಬಾಗದ ಘಟನೆಯನ್ನು ನೋಡಿದೆ. ಜನರಲ್ ಡಯರ್ ಅನ್ನೋವ ಅಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ಹೋರಾಟಗಾರರ ಮೇಲಿಗೆ ಫೈರಿಂಗ್ ಮಾಡಲಿಕ್ಕೆ ಆರ್ಡರ್ ಕೊಡ್ತಾನೆ ಜನರಲ್ ಡಯರ್ ಅಂತ. ಆ ರೀತಿ ಪಂಚಮಸಾಲಿಗಳಿಗೆ ನೀವು ಮೊನ್ನೆ ದಿವಸ ಜನರಲ್ ಡಯರ್ ಆಗಿ ಪರಿವರ್ತನೆಯಾಗಿ ಫೈರಿಂಗ್ ಆರ್ಡರ್ ಮಾಡಿದ್ದೀರಿ. ಬಿಲ್ ಡ್ರೆಸ್ನಲ್ಲಿದ್ದಂಥ ನಿಮ್ಮ ಪೊಲೀಸರು ಕಲ್ಲೊಗದಾರ. ADGP ಲಾ ಆ್ಯಂಡ್ ಆರ್ಡರ್ ದನ ಬಡ್ದಂಗೆ ಬಡಿಸಾನೆ ಎಲ್ಲರನ್ನೂ. ಆ ಅಧಿಕಾರಿಗಳು ತನಿಖೆ ಆಗಬೇಕು. ಅಧಿಕಾರಿಗಳ ಮೇಲೆ ನ್ಯಾಯಾಂಗ ತನಿಖೆ ಆಗಬೇಕು. ಸ್ವಾಮಿಗಳ ಹತ್ರ ಈ ಸಮಾಜ ಕ್ಷಮೆ ಕೇಳಬೇಕು. ಇವತ್ತು ಸದನದ ಹೊರಗೆ ಮತ್ತು ಒಳಗೆ ನಾವು ಧರಣಿಯನ್ನು ಮಾಡ್ತೇವೆ. ನಿಮ್ಮ ಲಾಠಿ ಚಾರ್ಜಿಗೆ ಹೆದರಿ ನಮ್ಮ ಹೋರಾಟ ಕೈ ಬಿಡುವುದಿಲ್ಲ. ನಮ್ಮ ಹೋರಾಟ ಇನ್ನಷ್ಟು ತೀವ್ರಗೊಳ್ತೈತಿ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇವೆ. ರಾಣಿ ಚೆನ್ನಮ್ಮಾಜಿಯ ವಂಶಸ್ಥರ ರಕ್ತವನ್ನು ನೀವು ಹರಿಸಿರಿ ಮೊನ್ನೆ ಲಾಠಿ ಚಾರ್ಜ್ ಮಾಡೋದ್ರ ಮುಖಾಂತರ. ಆ ರಾಣಿ ಚೆನ್ನಮ್ಮನ ವಂಶಜರ ಶಾಪ ನಿಮಗೆ ತಟ್ಟತೈತಿ ಅನ್ನುವಂಥ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಆನಂದ್, ಪಂಚಮಸಾಲಿ ಹೋರಾಟಗಾರರ ಇವತ್ತಿನ ಪ್ರತಿಭಟನೆ ಯಾವ ರೀತಿ ಇರುತ್ತೆ? ಒಂದು, ಅದರ ಜೊತೆಗೆ ಇವತ್ತು ಉಭಯ ಸದನಗಳಲ್ಲಿ ಮೊನ್ನೆ ನಡೆದಂತಹ ಲಾಠಿ ಚಾರ್ಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರತಿಭಟನೆಗಳಾಗಬಹುದು, ಸದನದಲ್ಲಿ ಯಾವ ರೀತಿ ಚರ್ಚೆಗಳಾಗಬಹುದು, ಯಾವ ರೀತಿ ಕೌಂಟರ್ಗಳನ್ನು ಕೊಡಬಹುದು ಅಂತ ಹೇಳಿ. ಪೂರ್ಣಿಮಾ, ಪ್ರಮುಖವಾಗಿ ಮೊನ್ನೆ ನಡೆದಂಥ ಲಾಠಿ ಚಾರ್ಜ್ ವಿಚಾರವನ್ನ ಸಮುದಾಯದ ಮುಖಂಡರು ತೀವ್ರವಾಗಿ ತೆಗೆದುಕೊಂಡಿದ್ದಾರೆ. ಇವತ್ತು ಕೂಡ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿರತಕ್ಕಂಥದ್ದು. ಜಿಲ್ಲಾ ಕೇಂದ್ರಗಳಲ್ಲಿ ರಸ್ತೆ ತಡೆ ಮಾಡೋದಕ್ಕೂ ಕೂಡ ಕರೆಯನ್ನ ಕೊಟ್ಟಿದ್ದಾರೆ. ಈಗ ಬಿಜೆಪಿ ನಾಯಕರು ಕೂಡ ಸುವರ್ಣಸೌಧದ ಕಡೆ ಹೋಗ್ತಾ ಇದ್ದಾರೆ. ಅಲ್ಲಿ ಅಂಬೇಡ್ಕರ್ ಪ್ರತಿಮೆ ಎದುರು ಧರಣಿಯನ್ನ ಮಾಡಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಧಿಕ್ಕಾರ ಘೋಷಣೆ ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಸದನದ ಹೊರಗಡೆ ಮಾತ್ರವಲ್ಲ, ಸದನದ ಒಳಗಡೆನೂ ಕೂಡ ತೀವ್ರವಾದಂತಹ ಒಂದು ಹೋರಾಟಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ವಿಜಯೇಂದ್ರ ಅವರು ಕೂಡ ಈ ಒಂದು ಹೋರಾಟಕ್ಕೆ ಸಾಥನ್ನ ಕೊಟ್ಟಿದ್ದಾರೆ. ಜೊತೆಗೆ ಮೊನ್ನೆ ಲಾಠಿ ಚಾರ್ಜ್ ನಡೆದಂತ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಕುಮ್ಮಕ್ಕು ಕೂಡ ಇದೆ. ಅವರು ಕೂಡಲೇ ಸಮುದಾಯದ ಒಂದು ಕ್ಷಮಾಪಣೆಯನ್ನ ಕೇಳಬೇಕು. ಜೊತೆಗೆ ತಮ್ಮ ಸಮುದಾಯದ ಒಂದು ಹಕ್ಕೊತ್ತಾಯ ಆಗಿರ್ತಕ್ಕಂಥ ಮೀಸಲಾತಿಯನ್ನ ಕೊಡಲೇಬೇಕು ಅಂತ ಪಟ್ಟಣ ಹಿಡಿಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಸ್ಪೀಕರ್ ಬಳಿಯೂ ಕೂಡ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನ ಕೇಳಿದ್ದಾರೆ. ಹಾಗಾಗಿ ಇವತ್ತು ಸದನದಲ್ಲಿ ಪ್ರಮುಖವಾಗಿ ಬಿಜೆಪಿ ನಾಯಕರು ಈ ಮೀಸಲಾತಿ ಹೋರಾಟ ಜೊತೆಗೆ ಲಾಠಿ ಚಾರ್ಜ್ ಪ್ರಕರಣವನ್ನ ಪ್ರಸ್ತಾಪ ಮಾಡಿ ಕೋಲಾಹಲವನ್ನ ಎಬ್ಬಿಸೋದಕ್ಕೂ ಕೂಡ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಸ್ವಾಮೀಜಿಗಳ ಮೇಲೂ ಕೂಡ ಈ ರೀತಿ ಲಾಠಿ ಚಾರ್ಜ್ ಮಾಡಿ ಅವರನ್ನು ಕೂಡ ಬಹಳಷ್ಟೊಂದು ಹೀನಾಯವಾಗಿ ನಡೆಸಿಕೊಳ್ಳಲಾಯಿತು ಅನ್ನೋದು ವಿಚಾರವನ್ನು ಕೂಡ ಬಿಜೆಪಿ ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ 40ಕ್ಕೂ ಹೆಚ್ಚು ಗಾಯಾಳುಗಳಾಗಿದ್ದಾರೆ. ಅವರನ್ನು ಭೇಟಿ ಮಾಡೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಅವರನ್ನ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಅನ್ನೋದು ಆರೋಪವನ್ನ ಈ ಕಡೆ ಬಿಜೆಪಿ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಒಂದು ರೀತಿ ಲಿಂಗಾಯತ ವಿರೋಧಿ ಅಂತಾನೂ ಕೂಡ ಇವರು ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸದನದ ಒಳಗಡೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರವಾದಂತಹ ಒಂದು ಮುಜುಗರವನ್ನ ಉಂಟು ಮಾಡ್ತಕ್ಕಂಥದ್ದು. ಜೊತೆಗೆ ಈ ಒಂದು ವಿಚಾರಕ್ಕೆ ತಿರುಗೇಟನ್ನ ಕೊಡೋದಕ್ಕೂ ಕೂಡ ಈಗ ಬಿಜೆಪಿ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಸುವರ್ಣಸೌಧದಲ್ಲೂ ಕೂಡ ಪ್ರತಿಭಟನೆ ಆಗುತ್ತೆ. 11 ಗಂಟೆಗೆ ಸದನ ಶುರುವಾಗ್ತಿದ್ದಂತೆ ಸದನದ ಬಾವಿಗಿಳಿದು ಹೋರಾಟ ಮಾಡೋದಕ್ಕೂ ಕೂಡ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಪೂರ್ಣಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.